ಅವರಿಬ್ರು ಏನು ಈ 4 ಕುರಿ ಎಂತಕ್ಕೆ ಸಾಕ್ತಾ ಇದ್ದಾನೆ ಅನ್ನೋ ಪ್ರಶ್ನೆ ಅಲ್ಲ. ಕಳ್ತನ ಆಗದಿರೋ ಥರ ನೋಡ್ಕೊಳ್ಳೋವಂಥದ್ದು, ಕಾಯಿಲೆ ಬರ್ದಿರೋ ಅಂಥ ಥರದ್ದು ನೋಡ್ಕೊಳ್ಳೋವಂಥದ್ದು. ನೀವು ನಾಳೆ ಬಂದ್ಬಿಟ್ಟು ನೀವು 10 ಕುರಿ ಕೊಟ್ಬಿಟ್ಟು ಸಾಕಿ ಅಂತ ಹೇಳಿದ್ರೆ ನನ್ನ ಕೈಲಿ ಸಾಕಕ್ಕೆ ಬರಲ್ಲ ಸರ್, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನೀವು ಹೋಗ್ಬಿಟ್ಟು ನೀನು ಬರೀ 10 ಕುರಿ ಸಾಕಬೇಕು ಅಂತ ಹೇಳ್ಬಿಟ್ಟು ಅವ್ನಿಗೆ ಲಿಮಿಟ್ ಮಾಡೋಕ್ಕಾಗಲ್ಲ. ರೈತ ಎರಡು ಸಾಕ್ತಾ ಇರೋದು. ನಾನು ಇದೇ ಮಾತು ಒಂದು 3 ವರ್ಷ 4 ವರ್ಷದ ಹಿಂದೆ ನಾನು ಹೀಗೆ ನಾರ್ಮಲಾಗಿ ಮಾತಾಡ್ತಾ ಒಬ್ಬ ಅನಿಮಲ್ ಆ್ಯಕ್ಟಿವಿಸ್ಟ್ ಜೊತೆ ಹಿಂಗೆ ಮಾತಾಡ್ತಾ ಕೇಳಿದ್ದು. ನಾನು ಹೇಳಿದ್ದೇನಂತೇಳಿದ್ರೆ, ಸರ್ 4 ಕುರಿ ಸಾಕೋನು, 4 ಕೋಳಿ ಸಾಕೋನು, 4 ಹಸು ಸಾಕೋನು, 4 ನಾಯಿ ಸಾಕೋನು, 4 ಬೆಕ್ಕು ಸಾಕೋನು, ಇಷ್ಟರಲ್ಲಿ ವ್ಯತ್ಯಾಸ ಹೇಳ್ಬಿಡಿ ಸರ್. ವಾಟ್ ಇಸ್ ದ ಡಿಫ್ರೆನ್ಸ್? 4 ಕುರಿ ಸಾಕ್ತಾ ಇದ್ದಾನೆ, 4 ನಾಯಿ ಸಾಕ್ತಾ ಇದ್ದಾನೆ ಒಬ್ಬ. ಇಬ್ರಲ್ಲಿ ಏನು ವ್ಯತ್ಯಾಸ ಇದೆ? ಸಾಕ್ತಾ ಇರೋದಲ್ವಾ. ಬಂದ್ಬಿಟ್ಟು ಅವನು ರೈತ ಆಗಿ ಅವನು ಇನ್ಕಮ್ಗೋಸ್ಕರ ಮತ್ತೆ ಅವನು ಏನು ಮಟನ್ ಇರ್ಬೋದು ಮತ್ತೊಂದು ಗಾರಿ ಇರ್ಬೋದು ಅವನು ಅದಕ್ಕೆ ಸಾಕ್ತಾನೆ. ಈ ನಾಯಿ ಸಾಕೋದೆಲ್ಲ ಶೋಕಿಗೆ ಸಾಕ್ತಾನೆ ಅಂತ ನಮಗೆ ಸರ್. ನನ್ನ ಪ್ರಶ್ನೆ ಈ 4 ಕುರಿ ಎಂತಕ್ಕೆ ಸಾಕ್ತಾ ಇದ್ದಾನೆ ಅನ್ನೋ ಪ್ರಶ್ನೆ ಅಲ್ಲ. ನನ್ನ ಕನ್ಸರ್ನ್, ನನ್ನ ಒಂದು ಈ ಪರ್ಟಿಕ್ಯುಲರ್ ಡಾಗ್ ಬ್ರೀಡರ್ ಅಂತ ವಿಚಾರ ಅಂತ ಬಂದಾಗ ನಾನು ಫಂಡಮೆಂಟಲ್ ಪ್ರೈಮರಿಯಾಗಿ ನಾನು ಯೋಚನೆ ಮಾಡಿದ್ದು ಇಷ್ಟೇ. ಒಬ್ಬ 4 ನಾಯಿನ ಸಾಕಿದ್ದಾನೆ, ಇನ್ನೊಬ್ಬ 4 ಕುರಿ ಸಾಕಿದ್ದಾನೆ. ನನಗೆ ಇವರಿಬ್ಬರಲ್ಲಿ ವ್ಯತ್ಯಾಸ ಹೇಳಿ ಅಂತ ನಾನು. ಇವರಿಬ್ಬರಲ್ಲಿ ವ್ಯತ್ಯಾಸ ಏನಿದೆ? ರೈತ ಎರಡು ಸಾಕ್ತಾ ಇರೋದು. ಇಬ್ರು ಇಬ್ರು ಪೆಟ್ ಓನರ್ಸೇ ಸರ್, ಇಬ್ರು ಅನಿಮಲ್ ಓನರ್ಸೇನೆ. 4 ನಾಯಿ ಅವನಿಗೆ ಸೇರಿದ್ದು, ಅದು 4 ನಾಯಿದು ಜವಾಬ್ದಾರಿ ಅವನದೇನೆ. ಈ 4 ಕುರಿನೂ ಅವನದೇನೆ, ಇನ್ನೊಬ್ಬಂದು ಅವನದು ಜವಾಬ್ದಾರಿ ಆ 4 ಕುರಿದು. ಸೊ ಆ 4 ಕುರಿಗೆ ಬೇಕಾಗಿರುವಂಥ ಮೇವು, ನೀರು, ಅದಕ್ಕೊಂದು ಗೂಡು, ಕಳ್ತನ ಆಗದಿರೋ ಥರ ನೋಡ್ಕೊಳ್ಳೋವಂಥದ್ದು, ಕಾಯಿಲೆ ಬರ್ದಿರೋ ಅಂಥ ಥರದ್ದು ನೋಡ್ಕೊಳ್ಳೋವಂಥದ್ದು, ಅದನ್ನು ಮರಿ ಮಾಡಿಸ್ಬೇಕಾಗಿರೋದು, ಆ ಮರಿನ ಚೆನ್ನಾಗಿ ನೋಡ್ಕೊಬೇಕಾಗಿರೋದು, ಅದಕ್ಕೆ ಔಷಧಿ ಉಪಚಾರ ಎಲ್ಲ ಮಾಡಬೇಕಾಗಿರೋದು ಓನರ್ ಜವಾಬ್ದಾರಿ. ಸೊ ಕುರಿ ಸಾಕ್ತಾ ಇರೋನು ಅದನ್ನೇ ಮಾಡ್ತಾ ಇರೋದು, ನಾಯಿ ಸಾಕ್ತಾ ಇರೋನು ಅದನ್ನೇ ಮಾಡ್ತಾ ಇರೋದು. ಆ್ಯಂಡ್ ಎರಡರಲ್ಲೂ ಕಾಮನ್ ಏನು ಗೊತ್ತಾ ಸರ್? ಎರಡರಲ್ಲೂ ಈ ಇಬ್ಬರು ಕೂಡ ಅವರ ಒಂದು ಆದಾಯಕ್ಕೋಸ್ಕರ, ಅವ್ರದ್ದೊಂದು ಎಂಪ್ಲಾಯ್ಮೆಂಟ್ ಅಂತ ಅನ್ಬೋದು, ಇಬ್ರದ್ದು ಕೆಲಸ ಅದು, ಕಾರ್ಯ ಅದು. ನಾಳೆ ಬಂದ್ಬಿಟ್ಟು ನೀವು 10 ಕುರಿ ಕೊಟ್ಬಿಟ್ಟು ಸಾಕಿ ಅಂತ ಹೇಳಿದ್ರೆ ನನ್ನ ಕೈಲಿ ಸಾಕಕ್ಕೆ ಬರಲ್ಲ ಸರ್, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅವನಿಗೆ ಗೊತ್ತು, ಅದಕ್ಕೆ ಅವ್ನು 10 ಕುರಿ ಸಾಕ್ತಾ ಇದ್ದಾನೆ. ಇವನಿಗೆ ಗೊತ್ತು, ಅದಕ್ಕೆ ಅವ್ನು 10 ನಾಯಿ ಸಾಕ್ತಾ ಇದ್ದಾನೆ. ಸೊ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡೋಕ್ಕಾಗ್ತದೆ, ಎಲ್ಲಿ ತಪ್ಪಾಗ್ತಾ ಇದೆ ಅಲ್ಲಿ ತಿದ್ದಬೇಕೇ ಹೊರತು ನೀವು ಹೋಗ್ಬಿಟ್ಟು ನೀನು ಬರೀ 10 ಕುರಿ ಸಾಕಬೇಕು ಅಂತ ಹೇಳ್ಬಿಟ್ಟು ಅವ್ನಿಗೆ ಲಿಮಿಟ್ ಮಾಡೋಕ್ಕಾಗಲ್ಲ. ಮತ್ತೆ ಸೊಸೈಟಿಲಿ ಇವ್ರನ್ನೇ ಬೇರೆ ಥರ ನೋಡ್ತಾ ಇದ್ದಾರೆ, ಇವ್ರನ್ನೇ ಬೇರೆ ಥರ ನೋಡ್ತಾ ಇದ್ದಾರಲ್ಲ. ಅದನ್ನೆಲ್ಲ ನಾವು ಅದನ್ನೇ ಗಮನಕ್ಕೆ ಇಟ್ಕೋಬೇಕಾಗಿರೋದು ಸರ್. ನೀವು ಓಕೆ, ಈ ಪಾಯಿಂಟ್ ಏನು ಹೇಳ್ತಾ ಇದ್ದೀನಿ, ಈ 4 ಕುರಿ ಸಾಕ್ತಾ ಇರೋನು ಮತ್ತು 4 ನಾಯಿ ಸಾಕ್ತಾ ಇರೋನು ಇಬ್ರು ನಾವು ಒಂದೇ ತಕ್ಕಡಿಲಿ ತೂಗಕ್ಕೆ ಮೆಜರ್ ಮಾಡಿದಾಗ ಇಬ್ಬರಲ್ಲಿ ನಮಗೇನು ಬೇರೆ ಭೇದ ಭಾವ ಏನು ಕಾಣಿಸೋದಿಲ್ಲ, ಇಟ್ಸ್ ಸೇಮ್. ಆಮೇಲೆ ಇವನು ಮರಿ ಮಾಡಿಸಿ ಮಾರಾದ್ಮೇಲೆ ಆ ಮೇಕೆ ಮರಿ ಏನಾಗ್ತದೋ ಅದು ನಮ್ಗೆ ಗೊತ್ತಿಲ್ಲ. ಇನ್ನೊಬ್ಬ ತಗೊಂಡು ಸಾಕಿ ಅದರಲ್ಲಿ ತಿರ್ಗಾ ಮರಿ ಮಾಡಿಸ್ಬೋದು, ಕರೆಕ್ಟ್ ಅಲ್ವಾ? ಈ ನಾಯಿಯಲ್ಲೂ ಅಷ್ಟೇ, ಈ ನಾಯಿ ಮರಿ ಹಾಕಿದ್ಮೇಲೆ ಈ ಮರಿ ತಗೋದವನು ತಿರ್ಗಾ ಅದನ್ನು ಸಾಕಿ ಅದರಲ್ಲೂ ಮರಿ ಮಾಡಿಸ್ಬೋದು. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ದೇರ್ ಲೈವ್ಲಿಹುಡ್ಸ್. ಡಾಗ್ ಬ್ರೀಡರ್ಸ್ ಆರ್ ಬ್ರೀಡಿಂಗ್ ಫಾರ್ ದೇರ್ ಲೈವ್ಲಿಹುಡ್ಸ್. ಅವ್ರಿಗೆ ಬೇರೆ ಶೋಕಿ ಅಂತ ಅಲ್ಲ, ನಾನು 50 ಮರಿ ತೋರಿಸ್ತೀನಿ, 200 ಮರಿ ಮಾಡ್ತೀನಿ ಅನ್ನೋದು ಶೋಕಿ ಅಲ್ಲ. ಯಾಕಂದರೆ ಪ್ರತಿಯೊಂದು ಬ್ರೀಡಿಂಗಲ್ಲೂ ಕಾಸ್ಟಿಂಗ್ ಇನ್ವಾಲ್ವ್ ಇದೆ. ಅರ್ಥ ಆಯ್ತಾ ಸರ್? ಏನೋ ಮನೆಗೊಂದು ನಾಯಿ ಬೇಕು ಅನ್ನೋದು ಶೋಕಿ. ಬ್ರೀಡರ್ನ ಶೋಕಿ ಅಂತ ಹೇಳೋಕ್ಕಾಗಲ್ಲ, ಅದು ಲೈವ್ಲಿಹುಡ್, ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದ್ರ ಮೇಲೆ ಸಂಸಾರ, ಒಂದು ಜೀವನ ಏನಿದೆ ಅದು ಡಿಪೆಂಡ್ ಆಗಿರುತ್ತೆ.